ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಸಂವಿಧಾನ ವಿರೋಧಿ ಹಂಗೆ ಕೊಡೋದಕ್ಕೆ ಬರಲ್ಲ ಅಂತ. ಸೊ ಈ ವಿಚಾರಕ್ಕೆ ಜಯಮೃತ್ಯುಂಜಯ ಸ್ವಾಮೀಜಿಗಳು ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಹೋರಾಟ ನಿಮ್ಮಿಂದ ನೋಡೋಕೆ ಸಾಧ್ಯ ಇಲ್ಲ ಅಂದ್ರೆ ಮೀಸಲಾತಿ ಕೊಡಲ್ಲ ಅಂತ ಹೇಳಿ, ಅದನ್ನ ಬಿಟ್ಟು ನಮ್ಮ ಹೋರಾಟವನ್ನ ಸಂವಿಧಾನ ವಿರೋಧಿ, ಅಸಂವಿಧಾನಿಕ ಅಂತೆಲ್ಲ ಹೇಳೋದಕ್ಕೆ ಹೋಗಬೇಡಿ, ಇದನ್ನ ನಾವು ಖಂಡಿಸ್ತೇವೆ ಅಂತ ಹೇಳಿದ್ದಾರೆ. ಲಿಂಗಾಯತರು ಸಂವಿಧಾನ ವಿರೋಧ ಹೋರಾಟವನ್ನ ಮಾಡ್ತಾ ಇದ್ರೆ 36 ಶಾಸಕರನ್ನ ತೆಗೆದುಹಾಕಿ ನೀವು ಅಂತ ಕೂಡ ಸವಾಲು ಹಾಕಿದ್ದಾರೆ. 2020ರಲ್ಲಿ ನಮ್ಮ ಹೋರಾಟಕ್ಕೆ ನಿಮ್ಮ ಎಲ್ಲಾ ಶಾಸಕರು ಆಗಿ ಬೆಂಬಲಿಸಿದ್ರು. ಹೋರಾಟವನ್ನ ಖಂಡಿಸಿದ ಸಿಎಂಗೆ ಇತಿಹಾಸದ ನೆನಪನ್ನ ಮಾಡಿಕೊಡೋ ಕೆಲಸವನ್ನ ಜಯಮೃತ್ಯುಂಜಯ ಸ್ವಾಮೀಜಿಗಳು ಮಾಡಿಕೊಡ್ತಾ ಇದ್ದಾರೆ. ಜನ ಸೇರಿದ್ದನ್ನು ಸಹಿಸಲಾರ್ದೇ ಪ್ರೀ ಪ್ಲ್ಯಾಂಡ್ ಆಗಿ ಉದ್ದೇಶಪೂರ್ವಕವಾಗಿ ನಮ್ಮನ್ನು ಹೊಡೆದ್ರಿ. ಅದು ನಾವು ಎದೆಗುಂದಲ್ಲ. ಸರ್ಕಾರಗಳು ನೀತಿಗಳಲ್ಲಿ ಇರ್ಬೋದು, ನಿಮಗೆ ನಮ್ಮ ಮೇಲೆ ಸಿಟ್ಟಿತ್ತೇನೋ ಆ ಥರ ಹೋರಾಟನ ಹತ್ತಿಕ್ಬೇಕೇನೋ ಅಂತ ಆಸೆ ಇತ್ತೇನೋ, ನಮ್ಮನ್ನು ದನಕ್ಕೆ ನಮ್ಮ ಉತ್ತರ ಕನ್ನಡ ಭಾಷೆ ಹೇಳ್ತಾರೆ, ದನಕ್ಕೆ ಬಡ್ದಂಗೆ ಬಡಿದ್ರಪ್ಪ ಅಂತೀರ, ಹಂಗೆ ಬಡಿದ್ರಿ. ನಾವೇ ನಿಮ್ಮ ಮೇಲೆ ಬೇಜಾರು ಮಾಡ್ಕೊಳಕ್ಕೆ ಹೋಗಿಲ್ಲ. ಆದರೆ ನೀವು ಅಧಿವೇಶನದಲ್ಲಿ ಇಡೀ ಲಿಂಗಾಯತರಿಗೆ ಅವಮಾನ ಮಾಡುವಂಥ ಶಬ್ದವನ್ನು ಬಳಸಿದಿರಿ. ಅದು ನಿಜವಾಗ್ಲೂ ಸರಿಯಾದ ಕ್ರಮವಲ್ಲ. ಮತ್ತು ನೀವು ನಮ್ಮ ಹೋರಾಟ ಸಂವಿಧಾನ ವಿರೋಧಿಯಾಗಿದ್ದರೆ ನಮ್ಮ ಹೋರಾಟದ ವೇದಿಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಿದ್ದರು, ನಮ್ಮ ಹೋರಾಟದ ವೇದಿಕೆಗೆ ಚಂದ್ರರಾಜ್ ಅಟ್ಟಿಹೊಳೆಯವರು ಬಂದಿದ್ದರು, ನಮ್ಮ ಹೋರಾಟ ವೇದಿಕೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಬಂದಿದ್ದರು, ನಮ್ಮ ಹೋರಾಟದ ವೇದಿಕೆಗೆ ಕಾಗವಾಡದ ರಾಜೀವ್ ಕಾಗೇರಿ ಬಂದಿದ್ದರು. ಸಂವಿಧಾನ ವಿರೋಧವಾಗಿ ಹೋರಾಟಗಾರರು ಬಂದರಪ್ಪ ಅಂದರೆ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಿ ಶಾಸಕ ಸ್ಥಾನದಿಂದ ನೀವು ಅನರ್ಹಗೊಳಿಸ್ದಂಗೆ ನಿಮ್ಮ ತಾಕತ್ತಿದ್ರೆ, ಅವ್ರ ಸಚಿವ ಸ್ಥಾನದ ರಾಜೀನಾಮೆ ಕೇಳಿ ನಿಮ್ಮ ತಾಕತ್ತಿದ್ರೆ, ಸಂವಿಧಾನ ವಿರೋಧಿ ಹೋರಾಟಕ್ಕೆ ಬಂದರ ಮೇಲೆ ಕ್ರಮ ಕೈಗೊಳ್ಳಿ ನೀವು ಆಗಾದ್ರೆ. ಈ ರೀತಿಯಾಗಿ ಪಂಚಮಸಾಲಿ ಲಿಂಗಾಯತರ ಈ ಹೋರಾಟವನ್ನು ಹತ್ತಿಕ್ಕುವಂಥ ಬರದಲ್ಲಿ ಪ್ರಜಾಪ್ರಭುತ್ವದ ಹೆಸರು ಹೇಳಿಕೊಂಡು, ಸಂವಿಧಾನದ ಹೆಸರು ಹೇಳಿಕೊಂಡು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ನಮ್ಮ ಹೋರಾಟನ ದಿಕ್ಕಿಪಿಸುವ ಪ್ರಯತ್ನವನ್ನು 7 ಕೋಟಿ ಕನ್ನಡಿಗರು ಮಾಡಬಾರ್ದು ಎನ್ನುವಂಥ ಆಗ್ರಹವನ್ನು ರಾಜ್ಯ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೀನಿ.